ಗೈಸ್ ನಮಸ್ತೆ ಎಲ್ಲರಿಗೂ ಸಹ. ನಾನು ನಿಮ್ಮ ಅಶ್ವಿನಿ ಶನಾಯ್ ಇಲ್ಲಿ. ಇವತ್ತು ತುಳುವಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡೋದಂತ ಹೇಳಿ ಕನ್ನಡದಲ್ಲಿ ಯಾಕೆ ಮಾಡ್ತಿದ್ದೇನೆ ಅಂತ ಅಂದ್ಕೊಳ್ಬೇಡಿ. ಇವತ್ತಿದ್ದು ಟಾಪಿಕ್ ಟಾರ್ಗೆಟ್. ನಾನು ಒಂದು 100 ಸಬ್ಸ್ಕ್ರೈಬರ್ ಆದರೆ ಕನ್ನಡದಲ್ಲಿ ಮಾಡ್ತೇನೆ ಅಂತ ಇದ್ದೆ ನಾನು. ಸೊ ಹಾಗೆ ಕನ್ನಡದಲ್ಲಿ ಬಂದಿದ್ದೇನೆ ಈಗ, ಆಯಿತಾ. ಮತ್ತು ನಾವು ಎಷ್ಟು ತುಳುನಾಡಲ್ಲಿ ತುಳು ಮಾತಾಡಿದರೆ ಸಹ ನಮ್ಮ ನೇಬರ್ಸ್ ಇರೋದು ಕನ್ನಡ ಅಲ್ಲ. ಕೊಂಕಣಿ ತುಳು ಇದ್ದರೂ ಸಹ ನಮ್ಮ ನೇಬರ್ಸ್ ಇರೋದು ಕನ್ನಡ. ಹಾಗೆ ಕನ್ನಡದಲ್ಲಿ ಸ್ವಲ್ಪ ವ್ಲಾಗ್ಸ್ ಮಾಡ್ತೇನೆ ನಾನು. ತುಳುವಿನವರು ನನಗೆ ಬೈಬೇಡಿ ಬಂದು, ಇವಳೆಂತ ಮಾರೆ ಫಸ್ಟ್ ವ್ಲಾಗಲ್ಲಿ ತುಳು ಮಾಡ್ತೇನೆ ಅಂತ ಹೇಳಿ ಈಗ ಇದು ಕನ್ನಡದಲ್ಲಿ ಮಾತಾಡ್ತಿದ್ದಾಳೆ ಅಂತ ಎಂತ ಸಹ ಹೇಳಬೇಡಿ ಪ್ಲೀಸ್. ಸಪೋರ್ಟ್ ಮಾಡಿ ನನಗೆ. ಮತ್ತು ಈ 2021ರಲ್ಲೇ ಹೇಳ್ತಿದ್ದೆ ನಾನು ವ್ಲಾಗಿಂಗ್ ಎಲ್ಲ ಮಾಡಬೇಕು ಹಾಗೆ ಹೀಗೆ ಅಂತ. ಆಗಲಿಲ್ಲ ನನಗೆ, ಯಾಕೆ ಅಂತ ಗೊತ್ತಿಲ್ಲ. ಯಾವ ಭಾಷೆ ಚೂಸ್ ಮಾಡೋದು ಅದರಲ್ಲೇ ಆಯಿತು ಟೈಮ್. 5 ವರ್ಷ 6 ವರ್ಷ ವೇಸ್ಟ್ ಆಗ್ತಾ ಉಂಟು. ಸೊ ಈಗ ನಾನು ಬೇರೆಯವ್ರದ್ದು ವ್ಲಾಗ್ಸ್ ಎಲ್ಲ ನೋಡೋಗುಂಟಲ್ಲ, ನನಗೆ ಆಗ್ತದೆ ನಾವು ಎಷ್ಟು ಹಿಂದೆ ಇದ್ದೇವಲ್ಲ ಆ್ಯಕ್ಚುಲಿ, ನಾವು ಅವಾಗಲೇ ಮಾಡಿದ್ದಿದ್ರೆ ಅಂತ ಹೇಳಿ. ಬಟ್ ಎಲ್ಲದಕ್ಕೆ ಸಹ ಒಂದು ಕಾಲ ಉತ್ತರ ಕೊಡ್ತದಲ್ಲ. ಹಾಗೆ ನೋಡುವ, ಈಗ ಸ್ಟಾರ್ಟ್ ಮಾಡಿದ್ದೇನೆ. ನೆವರ್ ದ ಲೇಟ್. ಹಾಗೆ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಲ್ವಾ. ಸೊ ನಾನು ಯಾವತ್ತೂ ಸಹ ಬೇರೆಯವ್ರಿಗೆ ಕಂಪೇರ್ ಮಾಡಿಕೊಳ್ಳೋದಿಲ್ಲ ನನ್ನ ಲೈಫನ್ನು. ನಂದು ಫಾರ್ ಬೆಟರ್ ಇದೆ. ಆದರೂ ಸಹ ಒಂದು ಸೈಡಲ್ಲಿ ಒಂದು ಫೀಲಿಂಗ್ ಇರ್ತದಲ್ಲ, ನಾವು ಸ್ಟಾರ್ಟ್ ಮಾಡ್ಬೋದಿತ್ತ ಬೇಗನೆ ಅಂತ ಹೇಳಿ. ಹಾಗೆ ಗೈಸ್, ಇವತ್ತು ತುಳು ವ್ಲಾಗ್ ಮಾಡ್ತಾ ಇಲ್ಲ ಅಂತ ಬೇಜಾರು ಮಾಡಬೇಡಿ. ನನಗೆ ತುಳು ಯಾವತ್ತೂ ಸಹ ಇಮೋಷನ್ನೇ. ಕನ್ನಡದಲ್ಲಿ ಸಹ ಮಾಡ್ತೇನೆ, ತುಳುವಲ್ಲಿ ಸಹ ಮಾಡ್ತೇನೆ. ಮತ್ತು 100 ಸಬ್ಸ್ಕ್ರೈಬರ್ ಆದರೆ ನಾನು ಇವತ್ತು ಕನ್ನಡದಲ್ಲಿ ಮಾಡ್ತೇನೆ ಅಂತ ಇದ್ದದ್ದೊಂದು ಟಾರ್ಗೆಟ್ ಇದ್ದಿದ್ದರಿಂದ ನಾನು ಈ ಟಾರ್ಗೆಟ್ ರೀಚ್ ಆಗುವ ಒಂದು ವಿಷಯದಲ್ಲಿ ನಾನು ಸ್ವಲ್ಪ ಸೀರಿಯಸ್ ಇದ್ದೇನೆ. ಹಾಗೆ 1,000 ಸಬ್ಸ್ಕ್ರೈಬ್ ಆದರೆ, 1,000 ಸಬ್ಸ್ಕ್ರೈಬ್ ಆದ ಮೇಲೆ ನನ್ನ ಒಂದು ಪ್ರೊಫೈಲ್ ಇದೆ ಅಲ್ಲ, ನಾನು ಯಾರು, ನಾನು ಯಾಕೆ ಫಾರಿನಿಗೆ ಬಂದೆ, ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್, ನನ್ನ ಪರ್ಸನಲ್ ಲೈಫು ಎಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ಹಾಕ್ತೇನೆ. ತುಳುವಿನಲ್ಲೇ ಹಾಕ್ತೇನೆ ನಾನು. 1,000 ಸಬ್ಸ್ಕ್ರೈಬ್ ಆಗಲಿ. ಬಟ್ ಫಸ್ಟ್ ದಿನವೇ ನನಗೆ 24 ಗಂಟೆ ಒಳಗೆ 100 ಸಬ್ಸ್ಕ್ರೈಬರ್ ಆಗಿದೆ. ತುಂಬ 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 ಥ್ಯಾಂಕ್ಸ್. ಈ ಒಂದು ವ್ಲಾಗಲ್ಲಿ ನಾನು ನಿಮ್ಗೆಲ್ಲರಿಗೂ ಸಹ ಹೇಳೋದು ಏನಂದರೆ, ಜೀವನದಲ್ಲಿ ಯಾವತ್ತೂ ಸಹ ಟಾರ್ಗೆಟ್ ಇರಬೇಕು, ಆಯಿತಾ. ನಾವು ಟಾರ್ಗೆಟ್ ಅಂತ ಒಂದು ಇಟ್ಟು ಯಾವುದೇ ಕೆಲಸ ಮಾಡಿದ್ರೆ ಸಹ ಒಂದು ಟಾರ್ಗೆಟ್ ಅಂತ ಒಂದು ನಾವು ಮಾಡಬೇಕು. ಅದು ಸಣ್ಣ ಪ್ರಮಾಣದಲ್ಲಿ ಇರಲಿ, ದೊಡ್ಡದಾಗಿ ಸಹ ಇರಲಿ, ಯಾವತ್ತು ಸಹ ಏಪಲ ಒಂಜಿ ಟಾರ್ಗೆಟ್ ಉಪ್ಪುಡು. ಟಾರ್ಗೆಟ್ ಇತ್ತಂಡ ದಾದ ಆಪುಂಡು ಪಂಡ ನಮ್ಮ ಒಂಜಿ ಲೈಫುಡು, ನಮ್ಮ ಲೈಫ್ ಸ್ಮೂತ್ ಆಪುಂಡು ಪಂಡ ನಮ್ಮ ಜೀವನ ಇದೆ ಅಲ್ಲ, ನಾವು ತುಂಬ ಸಾಫ್ಟಾಗಿ ಮೂವ್ ಆಗ್ತದೆ ಟಾರ್ಗೆಟ್ ಇದ್ದರೆ. ಟಾರ್ಗೆಟ್ ಇಲ್ಲದೇ ಇದ್ದರೆ ನಾವು ಎಂತ ಮಾಡಲಿಕ್ಕೆ ಹೋಗ್ತಿದ್ದೇವೆ ನೋಡು, ಅದು ಬೇರೆ ಕಡೆನೇ ಡೈವರ್ಟ್ ಆಗ್ತದೆ. ಈಗ ನನ್ನ ಹತ್ರ ಟೈಮ್ ಇಲ್ಲ ಅಂತ ಹೇಳೋದು ಸಹ ಅದು ಸಹ ಒಂದು ಟಾರ್ಗೆಟಿಗೆ ಒಂದು ಬ್ಯಾಡ್ ಲಕ್ಷಣ. ಎಲ್ಲರಿಗೆ ಸಹ ಎಲ್ಲ ವಿಷಯದಲ್ಲಿ ಟೈಮ್ ಇರ್ತದೆ. ನಾನೇ ಒಂದು ಒಳ್ಳೆ ಎಕ್ಸಾಂಪಲ್. ನಂದು 5 ವರ್ಷ ವೇಸ್ಟ್ ಆಗಿದೆ ಈಗ ನಾನು ವ್ಲಾಗಿಂಗ್ ಮಾಡೋದು ಅಂತ ಹೇಳಿ. ಈಗ ಮತ್ತು ನಿನ್ನೆ ಒಂದು ವಿಷಯ ಆಯಿತು. ವ್ಲಾಗಿಂಗ್ ಯಾವಾಗ ನಾನು ಮಾಡ್ತಿದ್ದೇನೆ ಅಂತ ಆಯಿತು, ಬ್ಲಾಗ ಅದು ಸಹ ನನಗೆ ಗೊತ್ತಿಲ್ಲ. ವ್ಲಾಗಿಂಗ್ ಯಾವಾಗ ಮಾಡ್ತೇನೆ ಅಂತ ಆಯ್ತಲ್ಲ, ಇನ್ಸ್ಟಾಗ್ರಾಮಲ್ಲಿ ನಂದು ಕ್ಲೋಸ್ ಫ್ರೆಂಡ್ಸೇ ನನ್ನಿಂದ ಲೆಫ್ಟ್ ಆಗಿದ್ದಾರೆ. ಕ್ಲೋಸ್ ಫ್ರೆಂಡ್ಸ್ ಅಂದರೆ ಈ ನಮ್ಮದೊಂದು ಇರ್ತಾರಲ್ಲ ಫಾಲೋವರ್ಸ್, ಒಂದು 11 ಜನ ನನ್ನ ಇನ್ಸ್ಟಾಗ್ರಾಮಿಂದ ಹೊರಗೆ ಬಂದಿದ್ದಾರೆ. 2-3 ದಿನದಲ್ಲಿ ಯಾರು ಸಹ ಯೂಟ್ಯೂಬಿಗೆ ಬಂದು ದುಡ್ಡು ಮಾಡೋದಿಲ್ಲ. ನಾನು ಯೂಟ್ಯೂಬಿಗೆ ಬಂದದ್ದು ಕಾರಣ ಯಾಕೆ ಅಂದರೆ, ನಾನು ಇಷ್ಟು ದಿನ ಒಂದು ಕೆಲಸ ಮತ್ತು ರೆಸ್ಪಾನ್ಸಿಬಿಲಿಟಿ ಅದು ಇದು ಅಂತ ಹೇಳಿದ್ದೆ. ಇವಾಗ ನನಗೆ ಸ್ವಲ್ಪ ಜನರ ಹತ್ರ ಬೆರಿಬೇಕಲ್ಲ, ಜನರ ಹತ್ರ ಮಾತಾಡಬೇಕು. ಅದಕ್ಕೆ ನಾನು ಯೂಟ್ಯೂಬಿಗೆ ಬಂದದ್ದು. ಅದಕ್ಕೆ ನನಗೆ ತುಂಬ ಸಪೋರ್ಟಿವ್ ಆಗಿ ನನ್ನ ಸೆಲ್ಫನ್ನೇ ನಾನು ಇಟ್ಟಿದ್ದೇನೆ. ಬಿಕಾಸ್ ಇವತ್ತು ನಂದು ರಜೆ ಆದರೂ ಸಹ ಇದು ಸಹ ನನ್ನ ಒಂದು ಟಾರ್ಗೆಟ್ ಇದ್ದಿದ್ದರಿಂದ ನಾನು ಇವತ್ತು ಒಂದು 5-6 ಮಿನಿಟಿದ್ದು ವ್ಲಾಗ್ ಮಾಡಬೇಕಂತ ಇದ್ದೆ. ಒಂದು 24 ಗಂಟೆಯಲ್ಲಿ ನೀವು ನನಗೆ ಮಾಡಿದ ಸಪೋರ್ಟಿಗೆ ತುಂಬ ಥ್ಯಾಂಕ್ಸ್. ಮತ್ತು ಕಮೆಂಟ್ ಮಾಡಿ ಆಯಿತಾ, ಲೈಕ್ ಸಹ ಮಾಡಿ. ಒಂದು ಒಳ್ಳೊಳ್ಳೆ ಕಂಟೆಂಟಲ್ಲಿ ಬರ್ತೇನೆ ನಾನು. ನನಗೆ ಅದು ಆ್ಯಕ್ಟಿಂಗ್ ಎಲ್ಲ ಬರೋದಿಲ್ಲ. ಆ್ಯಕ್ಟಿಂಗಲ್ಲಿ ಮಾಡೋದಾದರೆ ಇನ್ನೂ ಸಹ ಒಂದು ಟೈಮ್ ಹೋಗ್ತದೆ. ಆ್ಯಕ್ಟಿಂಗ್ ಮಾಡಿ ಎಲ್ಲ ವ್ಲಾಗ್ ಮಾಡ್ತಾರೆ ನೋಡಿ, ಅದಕ್ಕೆಲ್ಲ ಟೈಮ್ ಹೋಗ್ತದೆ. ನಾನು ಸದ್ಯಕ್ಕೆ ಮಾತಾಡಿಯೇ ನಾನು ವ್ಲಾಗಿಂಗ್ ಮಾಡ್ತೇನೆ. ಎಂತಾದರೂ ತಪ್ಪಿದ್ರೆ ನನಗೆ ಸರಿ ಮಾಡಿ, ಆಯಿತಾ. ಥ್ಯಾಂಕ್ ಯು ಗಾಯ್ಸ್, ಇಡ್ತೇನೆ, ಬಾಯ್.